ಎಲ್ಲ ಕಿರಮ್ಮ ಅಭಿಮಾನಿಗಳಿಗೆ ನಮಸ್ಕಾರ. ವೇದಿಕೆಯಲ್ಲಿರುವ ಅಧ್ಯಕ್ಷರಾಗಿರುವ ನನ್ನೂರು ಪ್ರಸಾದ್ ಅವರು ಮತ್ತು ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದಂಥ ಮುಕುಂದರಾಜ್ ಅವರು, ಅದರಂಗಿಯವರು ಮತ್ತು ಕಿರಮ್ಮ ಅವರ ಮಗಳು, ಇವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳಬಯಸುತ್ತೇನೆ. ನನ್ನ ಸ್ವರ ಹೋಗ್ಬಿಟ್ಟಿದೆ, ಅದು ಕೆಮ್ಮಾಗಿದೆ. ಒಂದೂವರೆ ತಿಂಗಳಿಂದ ಕೆಮ್ಮು ಹೋಗ್ತಾ ಇಲ್ಲ, ಅದರಿಂದ ಉಂಟಾಗಿದೆ. ನಾನು ಹೇಳಬೇಕಾದ್ರೆ ಏನಿದೆ ಅಂದರೆ, ನನಗೀಗ ಪ್ರಶಸ್ತಿ ತಗೊಳ್ಳುವ ವಯಸ್ಸಲ್ಲ, ಪ್ರಶಸ್ತಿ ತಗೊಂಡು ಹಿಗ್ಗುವಂಥ ವಯಸ್ಸು ಖಂಡಿತ ಅಲ್ಲ. 84 ನಡೀತಾ ಇದೆ. ಈಗ ನಾನು ಪ್ರಶಸ್ತಿ ತಗೊಳ್ಳುವಂಥ, ಸಡಗರ ಪಡುವಂಥ ವಯಸ್ಸಲ್ಲ. ಈ ಪ್ರಶಸ್ತಿಯನ್ನು ನಾನು ಪ್ರಸಾದ ಅಂತ ಸ್ವೀಕರಿಸಿದ್ದೀನಿ. ಕಿರಮ್ಮ ಅವ್ರ ಮೇಲಿನ ಪ್ರೀತಿ. ಬೇರೆ ಯಾರೇ ಪ್ರಶಸ್ತಿ ಅಂದಿದ್ರು ಪ್ರಾಯಶಃ ನಿರಾಕರಿಸ್ತಿದ್ದೆ. ಮುಕುಂದರಾಜ್ ಅವರು ಫೋನ್ ಮಾಡಿ ಈ ಥರ ಒಂದು ಪ್ರಶಸ್ತಿ ಅಂದಾಗ ಸ್ವಲ್ಪ ಜಗಳ ಮಾಡಿದೆ. ಆದರೆ ಎಲ್ಲೋ ಕಿರಮ್ಮ ಅಂತ ಹೇಳಿದ ತಕ್ಷಣ ಏನೋ ನಾನು ಅವ್ರಿಗೆ ತೋರಿಸೋ ಕೃತಜ್ಞತೆ ಅಂತ ಅನ್ನಿಸ್ತು. ಹಾಗಾಗಿ ಇದು ಪ್ರಶಸ್ತಿ ಎಲ್ಲ ನನಗೆ ಪ್ರಸಾದ. ಮತ್ತು ಕಿರಮ್ಮ ಬಗ್ಗೆ ಹೇಳೋಕ್ಕೆ ತುಂಬ ಇದೆ ನನಗೆ. ನಾವು ನನ್ನ ವೃತ್ತಿ ಜೀವನದಿಂದ ಹಿಡಿದು, ಅಂದರೆ ಶಿವರುದ್ರಪ್ಪನವರು ಸಮ್ಮೇಳನಗಳನ್ನು ಮಾಡ್ತಿದ್ರಲ್ಲ, ಆ ದಿನಗಳಿಂದ ಹಿಡಿದು ಕೊನೆಯ ಕ್ಷಣದವರೆಗೂ ನಾನು ಅವ್ರ ಜೊತೆ ಇದ್ದೆ. ಕೊನೆಯ ಕ್ಷಣದ ಕೆಲವು ಸಂಗತಿಗಳನ್ನು ಮುಕುಂದರಾಜ್ ಅವರು ಹೇಳಿದ್ದಾರೆ. ಅವತ್ತು ಸುಚಿತ್ರದಲ್ಲಿ ಅದಕ್ಕೆ ಮುಂಚೆ ಸಂಜೆಯ ಪ್ರಹ್ಲಾದವರು ಕಿರಮ್ಗೆ ಫೋನ್ ಮಾಡಿ ಈ ಥರ ಬೇಂದ್ರೆ ಬಗ್ಗೆ ಒಂದು 7-8 ಉಪನ್ಯಾಸಗಳಾಗಬೇಕು ಅಂತ ಹೇಳಿದ್ರು. ಅವರು ಒಪ್ಪಿಲ್ಲ. ಆಮೇಲೆ ನಾನು ಫೋನ್ ಮಾಡಿ, ಏನು ಸರ್ ಒಪ್ಪಿಲ್ವಂತ, ನೀವು ಬರ್ದೇ ಹೋದರೆ ಹೇಗೆ ಅಂದರೆ, ಅವಾಗ ನೀವೇ ಹೇಳಿದ್ಮೇಲೆ ನಾನು ಇಲ್ಲ ಅಂತ ನಿಮಗೆ ಹೇಳಕ್ಕೆ ಸಾಧ್ಯನಾ, ಬರ್ತೀನಿ, ನನಗೆ ಸ್ವಲ್ಪ ಹುಷಾರಿಲ್ಲ ಅಂತಂದು. ಜ್ವರ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಕೊನೆಯ ಗಳಿಗೆಯಲ್ಲಿ ನನಗೆ ತುಂಬ ಸಂಕಟ ಆಗುತ್ತೆ. ಅವ್ರು ಯಾರು ಹೇಳ್ತಾಯಿದ್ರು, ನೀರು ಕೊಡಿಸಿದ್ರಿ ಅಮ್ಮ, ನೀವು ಇಡ್ಲಿ ಕೊಡಿಸಿದ್ರಿ ಅಮ್ಮ, ಏನೇನೋ ಮಾಡಿದೆ. ಆದರೆ ಅವ್ರು ನೋಡಿಸ್ಕೊಳ್ತಾ ಆಮೇಲೆ ನಾವು ಸುಚಿತ್ರದಲ್ಲಿ ಅವರ ಆ ಥರದ ಒಂದು ಆಘಾತ ಇದನ್ನು ಒಂದು ಚಿಕ್ಕ ಗೊತ್ತಿಸುತ್ತದೆ. ಅದನ್ನು ಸ್ವಲ್ಪ ರಿನೋವೇಟ್ ಮಾಡಿ ಕಿರಮ್ಮ ನುಡಿ ಮನೆ ಅಂತ ಹೆಸರು ಒಂದು ಬೋರ್ಡು ಹಾಕಿದ್ದೆ. ಆದರೆ ನಮ್ಮ ದುರದೃಷ್ಟ ಕಾರ್ಪೊರೇಟೀಕರಣ ಹೇಗಿದೆ ಅಂದರೆ, ಕಿರಮ್ಮ ನುಡಿ ಮನೆಯೂ ಇಲ್ಲ. ಈಗ ಅಲ್ಲಿರೋದೆಲ್ಲ ಬರುವಂತರ. ನಾವೇನು ಮಾಡೋಕ್ಕಾಗಲ್ಲ, ಕಾಲ ಬದಲಾಗಿದೆ. ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋದು ಇಲ್ಲ. ಕಿರಮ್ಮ ನನಗೆ ಯಾವಾಗಿಂದ ಪರಿಚಯ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಹಳೆಯ ಸಂಬಂಧ. ಮತ್ತು ಈಗೆಲ್ಲ ನೆನಪಿರ್ಬೋದು, 72ರಲ್ಲೇನೋ ಇಲ್ಲಿ ಬೆಂಗಳೂರಿನಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಅಂದರೆ ಬೇಜಾಬು ಅವರು ಅಧ್ಯಕ್ಷರಾಗಿದ್ದರು. ಅವಾಗ ಆ ಸಮ್ಮೇಳನಕ್ಕೆ ಬೇಂದ್ರೆ ಹೋಗ್ತಂದು. ನಮಗೇನು ಬೇಂದ್ರೆ ಜೊತೆ ನಾವು ಬೆಳಗ್ಗೆ ಬೇಗ ಹೋಗ್ಬಿಡ್ತಾ ಇದ್ವಿ ಅಲ್ಲಿಗೆ, ಸಭಾಂಗಣಕ್ಕೆ. ಅದು ಎಲ್ಲಿ ಇದು ಗಾಯನ ಸಮಾಜ ಇದೆಲ್ಲ ಇದೆ ಅಲ್ಲ, ಸ್ಕೂಲು ಇನ್ನೂ ಗೊತ್ತಿದೆ, ಸ್ಕೂಲ್ ಇದೆಯಲ್ಲ, ಸ್ಕೂಲ್ ಸಭಾಂಗಣ, ಸ್ಕೂಲ್ ಹೊರಗಡೆ ಹೊರವಲಯ ಅಲ್ಲಿ ನಡೀತಾ ಇದ್ದಿದ್ದು. ನಾವೆಲ್ಲ ಹೋಗ್ತಾ ಇದ್ವಿ, ಬೇಗ ಹೋಗ್ಬಿಡ್ತಾ ಇದ್ವಿ. ನಾನು ಕಿರಮ್ಮ ಸ್ವಲ್ಪ ಬೇಗ, ಯಾಕೆ ಅಂದರೆ ಬೆಳಗ್ಗೆ ಎದ್ದು ಬೇಂದ್ರೆ ಅಲ್ಲಿಗೆ ಬರೋರು. ನಮ್ಗೆ ಬೇಂದ್ರೆ ಜೊತೆ ಮಾತಾಡೋದೇ ಭಾಳ ಖುಷಿ. ಆಮೇಲೆ ಮಾತಾಡ್ಕೊಂಡ್ವಿ, ನಾನು ಬೇಂದ್ರೆನ ಮನೆಗೆ ಕರ್ಸ್ಕೋಬೇಕು ಅಂತ.
ಹಾಗಂದ್ಕೊಂಡು ಏನು ಮಾಡಿ ಎಲ್ಲಿ ಸರ್ ಬರ್ತಾರೆ ಅಂತ ನಾನು ಇಲ್ಲ ನಾವು ಮಾಡೋಣ ಅಂಥೇಳಿ ಬೇಂದ್ರೆ ಹೆಂಗೂ ಒಪ್ಪಿಸಿ ಕಿರಣ್ ಮನೆಯಲ್ಲಿ ಬೇಂದ್ರೆ ಅವರ ಜೊತೆ ಸಂವಾದ. ಎಷ್ಟು ಅದು ವಿಶೇಷವಾಗಿತ್ತು ಅಂದರೆ ಅಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತು ಅನ್ನೋದೇ ವಿಶೇಷ. ಒಂದೇ ಒಂದು ಅಲ್ಲಿದ್ದ ಲಿಂಕು ನನ್ನ ಪತ್ರಿಕೆ ಉದಯವಾಣಿ. ಅವ್ರ ಉದಯವಾಣಿ ದೀಪಾವಳಿ ಸಂಚಿಕೆಯಲ್ಲಿ ಅವ್ರ ಮಗನ ಪದ್ಯ ಪಬ್ಲಿಷ್ ಆಗಿತ್ತು. ಮಗನ ಪದ್ಯ ಪಬ್ಲಿಷ್ ಮಾಡಿದ್ಯಾ ನೀವು ಬರ್ತೀನಿ ಅಂತ ಹೇಳಿದರು. ಬಂದಿದ್ದರು ಬೇಂದ್ರೆ ಅವರು. ತುಂಬ ಮಾತಾಡಿದ್ವಿ. ಅಂಥ ಸೌಭಾಗ್ಯ ಎಲ್ರಿಗೂ ಸಿಗುವಂಥದ್ದಲ್ಲ. ಇದು ಇದಾದರೆ ನಾನು ಅನಂತಮೂರ್ತಿಯವರು ಯಾವಾಗಲೂ ತಿರುಗಾಡ್ತಾ ಇದ್ವಿ ಸಿಕ್ಕಾಪಟ್ಟೆ. ಹಾಗೆ ಒಂದು ಸಲ ಮಾತಾಡ್ತಾ ಅಶೋಕ ಹೋಟ್ಲಿಗೆ ಹೋಗಿ ಅಲ್ಲೆಲ್ಲ ಹರಕೆಗಳು ನಡೀತಾ ಇತ್ತು. ನಾನು ಕೂಡ ಒಂದು ತುಷಾರ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೆ. ಪತ್ರಿಕೆಯಲ್ಲಿ ಒಂದು ಕಾಲಮ್ ಇತ್ತು, ಮಾತಿನಿಂದ ಲೇಖನಿಗೆ ಅಂತ. ಅವತ್ತು ಸಭೆಯಲ್ಲಿ ಅವತ್ತು ನಾವು 3 ಜನ ಕೊಟ್ಟು ಮಾತಾಡಿದ್ದು. ನಾನು ಕರೆಯುವಾಗ ಸ್ವಲ್ಪ ತರಲೆ ಮಾಡ್ತಾಯಿದ್ದೆ. ಈ ಥರ ತರಲೆ ಮಾಡಿಕೊಂಡು ಅದರೊಳಗಡೆ ಬರೆದಿದ್ದೆ. ನಾವು ಮಾತಾಡಿದ್ದು ಇಂಡಿಯಾದ ಬಡತನದ ಬಗ್ಗೆ, ಕೂತಿದ್ದು ಅಶೋಕ ಹೋಟ್ಲಲ್ಲಿ. ಅದಕ್ಕೆ ನಾನು ಪಾವರ್ಟಿ ಇನ್ ಇಂಡಿಯಾ ಸೆಮಿನಾರ್ ಅಮೇರಿಕಾ ಅಂತ ಅದು ಕಿರಂಗೆ ಅದೆಲ್ಲ ತಗೊಂಡ್ಬಿಡೋರು, ಸಾಲ್ವ್ ಮಾಡೋರು. ಅನಂತಮೂರ್ತಿ ಮನೆಗೆ ಹೊರಟಂದರು. ಅದು ಹೆಂಗೆ ಬರೀತೀಯ ನೀನು, ಇದೆಲ್ಲ ನೀನು ಇದೆಯಲ್ಲ, ನಾನಿದ್ರೆ ನನಗೂ ತಪ್ಪು ಅಂದೆ. ಹೀಗೆ ತುಂಬ ಜಗಳಗಳಾಗ್ತಾ ಇದ್ವಿ. ಆದರೆ ಆ ಜಗಳಗಳ ಹಿಂದೆ ಏನೋ ಒಂದು ಕಟ್ಕೊಳ್ತಾ ಇತ್ತು, ಒಂದು ವಿಷಯ ಸಂಗ್ರಹ ಆಗ್ತಿತ್ತು. ಬೇಕಾದಷ್ಟು ಘಟನೆಗಳನ್ನು ನಾನು ಹೇಳ್ಬೋದು, ಆದರೆ ಇದು ಸಮಯ ಅಲ್ಲ. ಇಲ್ಲಿ ನಾನು ಹೆಚ್ಚು ಹೇಳೋದು ಸರಿಯಲ್ಲ. ಆದರೆ ಒಂದು ಆಪತ್ಕಾಲೀನ ಎಮರ್ಜೆನ್ಸಿ ಟೈಮ್ನಲ್ಲಿ ಯಾರೂ ಏನೂ ಸಾಹಿತಿಗಳು ಸೊಲ್ಲೆತ್ತಿರಲಿಲ್ಲ. ಹೋರಾಟಗಳೆಲ್ಲ ಶುರುವಾಗಿದ್ದು ಭಾಳ ಲೇಟಾಗಿತ್ತು. ಅಂಥ ಟೈಮ್ನಲ್ಲಿ ಸಾಹಿತಿಗಳನ್ನು ಒಳಗೆಳ್ಕೊಳ್ಳೋದಕ್ಕೆ ಕಿರಣ್ ಮಾಡಿದ್ದು ಆಪತ್ಕಾಲೀನ ಕವಿತೆಗಳು ಅನ್ನುವ ಸಂಕಲನ. ಅದು ಏನಂದರೆ ಎಲ್ಲ ಮುದ್ರಣದಲ್ಲಿ ಮುದ್ರಣ ಆಯಿತು. ಮತ್ತು ಎಮರ್ಜೆನ್ಸಿ ಟೈಮ್ನಲ್ಲೂ ನಾವು ಅರ್ಧರಾತ್ರಿ ಪ್ರೆಸ್ ಓಪನ್ ಮಾಡಿಕೊಂಡು ಸ್ನೇಹಲತಾ ಅವರ ಡೈರಿ ಎಲ್ಲ ರೈಟ್ ಮಾಡ್ತಾಯಿದ್ವಿ. ಇವೆಲ್ಲ ಧೈರ್ಯ ಇತ್ತು ನನಗೆ, ಅದರಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ನಾನು ಮುದ್ರಣಾಲಯ ಶುರು ಮಾಡಿದಾಗಲೂ ಕೂಡ ನನ್ನ ಜೊತೆಗಿತ್ತು ಕಿರಣ್. ಶಂಕರಪ್ಪ ಇದ್ದರು, ಬೇರೆಯವರು ಇದ್ದರು. ಆದರೆ ಕಿರಣ್ ಏನಂದರೆ, ನಾನು ಹೇಳ್ತಾ ಇದ್ದೆ, ಸರ್ ನಾನು ತುಂಬ ಎಮರ್ಜೆನ್ಸಿ ಇದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ತುಂಬ ಹೋರಾಟ ಮಾಡ್ತಾಯಿದ್ದೆ. ಅದಕ್ಕೆ ನಾಳೆ ನನ್ನ ಕೆಲಸ ಹೋಗ್ಬೋದು, ಯಾವ ಮ್ಯಾನೇಜ್ಮೆಂಟ್ ಹೋಗ್ತದೆ, ಸರಿ ಅದಕ್ಕೆ ಏನು ಮಾಡೋದು ಅಂತ ಅಂದಾಗ ನನಗೊಂದು ಅಂದಾಜು ಬರ್ತಾಯಿದೆ ಸರ್, ಒಂದು ಮುದ್ರಣಾಲಯ ಹಾಕ್ಬಿಡ್ತೀನಿ ಅಂದೆ. ನನಗೆ ಇದ್ದಿದ್ದು ಒಂದೇ ಧೈರ್ಯ, ಎಲ್ಲರೂ ಪ್ರೆಸ್ನವರು ಸ್ವಲ್ಪ ನನಗೆ ಭಾಳ ಬೇಕಾದವರು ಮಲ್ಲಿಗೆಯಲ್ಲಿ ಇದ್ದಿದ್ದರಿಂದ. ಇದ್ರ ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಬೆಂಗಳೂರು ಪ್ರೆಸ್ ಹೋದರೆ ಬರೋರು ಕೆಲಸಕ್ಕೆ. ಅಂದರೆ ನನಗೆ ಲೆಕ್ಕ ಬರೀಬೇಕು ಗೊತ್ತಿಲ್ಲ, ಪ್ರೆಸ್ ಯಾವ ಥರ ನಡೆಸಬೇಕು ಗೊತ್ತಿಲ್ಲ, ಕೆಲಸಗಾರರಿಗೆ ಏನು ಸಂಬಳ ಕೊಡಬೇಕು ಗೊತ್ತಿಲ್ಲ. ಇವೆಲ್ಲ ಒದ್ದಾಡ್ತಾ ಇದ್ದಾಗ ಮಾಡಿದ್ದು ಕಿರಮು ನ್ಯಾಷನಲ್ ಕಾಲೇಜ್ ಪ್ರೆಸ್ನಲ್ಲಿ ಇದ್ದಂಥ ಒಬ್ಬ ಹುಡುಗನ್ನ ನನಗೆ ಕಳಿಸ್ಕೊಟ್ಟು. ಅಂದರೆ ಪಾರ್ಟ್ ಟೈಮ್ ಆ ಹುಡುಗ ಬೆಳಗ್ಗೆ ಅಲ್ಲೊಂದು ಅರ್ಧ ದಿನ ಕೆಲಸ ಮಾಡಿ ಕಂಪ್ಲೀಟ್ ಕೆಲಸ ನಮ್ಮ ಪ್ರೆಸ್ಸಲ್ಲಿ ಬಂದು ಮಾಡೋದು. ಲೆಕ್ಕ ಬರೆಯೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಹೇಳಿಕೊಟ್ಟಿದ್ದು ಆ ಹುಡುಗ. ಹೀಗೆ ನಮ್ಮ ಅನೇಕ ಆಗುಹೋಗುಗಳ ಹಿಂದೆ ಕಿರಣ್ ಇದ್ದರು, ಇವತ್ತೂ ಇದ್ದಾರೆ. ನನ್ನ ಪ್ರಕಾರ ಅವ್ರು ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಆದರೆ ಆ ಕೊನೆಯ ಕ್ಷಣ ಅಂತ ಏನು ನಾವು ಇವಾಗ ಹೇಳ್ತೀವಿ, ಅದು ನಾವು ಪ್ರಹ್ಲಾದ್ ಹೇಳಿದೆ. ನಾನು ಹೇಳ್ತೀನಿ ಅಂದ ತಕ್ಷಣ ಬಂದು ಉಪನ್ಯಾಸ ಮಾಡಿದ್ರು ಕೂಡ ಅರ್ಧದಷ್ಟು ಉಪನ್ಯಾಸ ಆಗಿತ್ತು. ಇದಕ್ಕಿದ್ದಂಗೆ ಅವ್ರಿಗೆ ಬೆವರು ಶುರುವಾಯಿತು. ಇದು ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ನಮ್ಮ ತಲೆಗೆ ಹೋಗಲೇ ಇಲ್ಲ. ನಾನು ಹೊರಗಡೆ ಕರೆದು ಕೂರಿಸಿ
ಅವ್ರಿಗೇನೋ ಒಂದಿಷ್ಟು ನೀರೆಲ್ಲ ಚುಮ್ಕಿಸಿ ಒಂದು ಇಡ್ಲಿ ತರಿಸಿ ತಿನ್ನಿಸಿ ಏನೇನೆಲ್ಲ ಮಾಡಿದೆ. ಆದರೆ ಉಳ್ಕೊಳ್ಳಿಲ್ಲ ಅವ್ರು ಉಳಿಲಿಲ್ಲ ಅನ್ನೋ ನೋವಿದೆ ನಮಗೆ. ಅವ್ರಿಗೆ ಹೋಗೋ ವಯಸ್ಸಂತೂ ಆಗಿರಲಿಲ್ಲ. ನಮ್ಮಂಥವ್ರು ಕೆಲಸಕ್ಕೆ ಬಾರ್ದವರು 84 ವರ್ಷ ಆದರೂ ಇನ್ನೂ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ನೋಡಿ ಮಾತಾಡೋಕ್ಕೆ. ಅವರು ಹಂಗಾಗಲಿಲ್ವಲ್ಲ ಅನ್ನೋ ನೋವಿದೆ ನನಗೆ. ಬಟ್ ಅವರು ಬಿಟ್ಟು ಹೋದ ಅವರ ಶಿಷ್ಯ ಕೋಟಿ ಇದೆಯಲ್ಲ, ಅದು ತುಂಬ ಕೆಲಸ ಮಾಡ್ತಾಯಿದೆ. ನಮ್ಮ ನಲ್ಲೂರು ಪ್ರಸಾದ್ ಅವರು ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆ ಕಟ್ಕೊಂಡು ಇಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ನಲ್ಲೂರು ಪ್ರಸಾದ್ ಅವರು ಹೀರಮ್ಮ ಅವರ ಸ್ವಭಾವವನ್ನು ಪರಿಚಯಿಸುವಂಥ ಒಂದು ಕವಿತೆ ಬರೆದಿದ್ದಾರೆ. ಆ ಕವಿತೆ ಇದ್ದಿದ್ರೆ ಚೆನ್ನಾಗಿತ್ತು. ಅಂದರೆ ಈ ಆಹ್ವಾನ ಪತ್ರಿಕೆಯಲ್ಲಿ 2 ಲೈನ್ ಇದೆ. ಬಯಲಲ್ಲಿ ಬಯಲಾಗೋ ಅವಧೂತ ಅವತಾರಿ, ಲೋಕದ ಗುರುವೇ ದಿನರಾತ್ರಿ ಸಂಚಾರಿ, ನಡೆ ನಾಟ್ಯವಾಡುತ್ತಾ ಹೊರಟ ಕಿಂದರಿ ಜೋಗಿ, ಮನೆ ಮಠಗಳಾಚೆಗಿನ ಬದುಕು ಬೈರಾಗಿ. ಇದು ಸುಮಾರು ದೊಡ್ಡ ಪದ್ಯ. ಅವರು 2 ಲೈನ್ ತೆಗೆದು ಹಾಕಿದ್ದಾರೆ. ನಾವು ಆ ಪದ್ಯ ಬರೆದಾಗ ಭಾಳ ಖುಷಿ ನಮಗೆ. ಎಷ್ಟು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಒಂದು ವ್ಯಕ್ತಿತ್ವನ ಅಂಥೇಳಿ. ಅಂಥ ಹೀರಮ್ಮ ಇವತ್ತಿಲ್ಲ. ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಹೀರಮ್ಮ ಅವ್ರನ್ನ ಇನ್ನು 100 ವರ್ಷ ಹೋದರೂ ಜನ ಮರೆಯೋದಿಲ್ಲ. ಇಷ್ಟಂತೂ ನಿಜ. ಮರೆಯಲಾಗದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅವರನ್ನು ಜ್ಞಾಪಿಸ್ಕೊಳ್ತಾ ಈ ಹೊತ್ತು ನನಗೆ ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆ ಹೀರಮ್ಮ ಸಾಂಸ್ಕೃತಿಕ ಪ್ರಶಸ್ತಿಯನ್ನು ಕೊಡೋಕ್ಕೆ ಮನಸ್ಸು ಮಾಡಿದರು. ಆನಂತರ ಅವ್ರು ಫೋನ್ ಮಾಡಿದರು ನನಗೆ. ನಾನು ಒಪ್ಕೊಳ್ಳಿಲ್ಲ. ನಿಜವಾದ ಅರ್ಥದಲ್ಲಿ ನನಗೆ ಇಷ್ಟನೂ ಇರಲಿಲ್ಲ. ನಾನು ಯಾವ ಪ್ರಶಸ್ತಿಗಳನ್ನು ತಗೊಳ್ಳೋದು ಇಲ್ಲ. ಆದರೆ ಹೀರಮ್ಮನ ಹೆಸರು ಕಟ್ಟಿ ಹಾಕತ್ತೆ. ಇದು ನಾನು ಹಾಗೆ ಹೇಳಿದ ಹಾಗೆ ಇದು ಪ್ರಶಸ್ತಿಯಲ್ಲ, ಹೀರಮ್ಮ ಕೊಟ್ಟಿರುವ ಪ್ರಸಾದ. ನಮಸ್ಕಾರ.